ಬಾಡಿಗೆ ಹೇಳ್ತಾ ಇದೆ. ವಿನಯ್ ಶೆಡ್ನಲ್ಲಿದ್ದಂತ ಸೀಸ್ ಆಗಿದ್ದ ಸ್ಕಾರ್ಪಿಯೋದಲ್ಲೇ ಬಾಡಿ ಶಿಫ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಒಂದು ಆಟೋ ಸ್ಕಾರ್ಪಿಯೋ ಕಾರಿನಲ್ಲಿ ಡೆಡ್ ಬಾಡಿಯನ್ನ ವಿಲೇವಾರಿ ಮಾಡಲಾಗಿದೆ. ಸೀಸ್ ಆಗಿದ್ದಂತ ವಿನಯ್ ಶೆಡ್ನಲ್ಲಿದ್ದಂತ ಹಲವು ಗಾಡಿಗಳು ರೇಣುಕಾಸ್ವಾಮಿ ಸತ್ತ ನಂತರ ಸ್ಕಾರ್ಪಿಯೋದಲ್ಲಿ ಬಾಡಿಯನ್ನ ಸಾಗಾಟ ಮಾಡಲಾಗಿದೆ ಅನ್ನೋದ್ರ ಅಪ್ಡೇಟ್. ಒಂದು ಆಟೋದಲ್ಲಿ ಬಾಡಿ ಇದ್ದ ಕಾರಿಗೆ ಎಸ್ಕಾರ್ಟ್ ಅನ್ನು ಮಾಡಲಾಗಿದೆ. ಇಷ್ಟೊಂದು ಬಾಡಿಯನ್ನ ಹೇಗೆ ಇವರು ತೆಗೆದುಕೊಂಡು ಹೋದ್ರು, ಅದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ವಿನಯ್ ಅಂದ್ರೆ ದರ್ಶನ್ ಆಪ್ತ, ದರ್ಶನ್ ಗೆಳೆಗ ವಿನಯ್ ಶೆಡ್ನಲ್ಲಿದ್ದಂತ ಸೀಸ್ ಆಗಿದ್ದಂತ ಸ್ಕಾರ್ಪಿಯೋದಲ್ಲೇ ಬಾಡಿಯನ್ನ ಶಿಫ್ಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಬಾಡಿ ಸಿಕ್ಕಿದ್ದು ಮೋರಿಯಲ್ಲಿ. ಅದು ಮಾರನೇ ದಿನ ನಾಯಿಗಳು ಎಳೆದು ತಂದು ಹಾಕಿದ್ದಾಗ ಯಾವುದು ಕೊಲೆ ಆಗಿದೆಯಲ್ಲ, ಏನೋ ಆಗಿದೆಯಲ್ಲ ಅಂತ ಸ್ಥಳೀಯರು ಮಾಹಿತಿನ ಹಂಚಿಕೊಂಡಿದ್ದು. ಆದ್ರೆ ಆ ಬಾಡಿ ಮೋರಿ ಒಳಗೆ ಬಂದಿದ್ದು ಹೇಗೆ ಅನ್ನೋದ್ರ ಹಿನ್ನೆಲೆ ಇದು. ಒಂದು ಆಟೋ ಮತ್ತು ಸ್ಕಾರ್ಪಿಯೋ ಕಾರಿನಲ್ಲಿ ಡೆಡ್ ಬಾಡಿಯನ್ನ ವಿಲೇವಾರಿ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ದರ್ಶನ್ ಕೂಡ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಮರ್ಡರ್ ಕೇಸ್ನಲ್ಲಿ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ದರ್ಶನ್ ಪಾತ್ರ ಏನು ಅನ್ನೋದು ಅವರ ಅಭಿಮಾನಿಗಳಿಗೂ ಮತ್ತು ಸಾರ್ವಜನಿಕರಿಗೂ ಇರುವಂತಹ ಒಂದು ಪ್ರಶ್ನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ನಡೀತಾ ಇದೆ, ಏನೆಲ್ಲ ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿದೆ? ಸುನೀತಿ, ನೀವು ಕೊಟ್ಟಂತ ಮಾಹಿತಿಗಳು ಅಷ್ಟು ಕೂಡ ಏನು ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಬೆಳವಣಿಗೆ. ನಿಜಕ್ಕೂ ಈ ಒಂದು ಕ್ರೌರ್ಯತನವನ್ನ ದರ್ಶನ್ ಅವರು ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆ ದೂರಿನ ಅನ್ವಯ ಇಬ್ರು ಏನು ಬಂದು ಅರೆಸ್ಟ್ ಆಗಿದ್ದಂತ 3 ಜನ ಆರೋಪಿಗಳನ್ನ ಇಲ್ಲಿಂದ ಕರೆದುಕೊಂಡು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಅಲ್ಲಿ ಆ ಸ್ಟೇಜ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 9 ರಿಂದ 10 ಜನ ಆರೋಪಿಗಳನ್ನ ಅಲ್ಲಿ ಕೂರಿಸ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ದರ್ಶನ್ ಅವರಿದ್ದಾರೆ, ಅವರ ಪತ್ನಿ ಪವಿತ್ರ ಕೂಡ ಇದ್ದಾರೆ. ಅದ್ರ ಜೊತೆಗೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದಂತಹ 9 ಜನ ಕೂಡ ಇದ್ದಾರೆ. ಇದರಲ್ಲಿ ಗಮನಿಸಬೇಕಾಗಿರೋದು, ಈ ಟೋಟಲ್ ಈ ಘಟನೆಗೆ ಐಡಿಯಾ ಕೊಟ್ಟಿದ್ದೆ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಅವ್ರನ್ನ ಹೊಡಿಯೋಣ ಅಥವಾ ಮರ್ಡರ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಎಲ್ಲ ಹಾಕಿದ್ದೇನೆ ಈ ಪವನ್ ಅನ್ನೋ ವ್ಯಕ್ತಿ. ಪವನ್ ಯಾರು ಅಂತಂದ್ರೆ ದರ್ಶನ್ ಅವರ ಆಪ್ತ, ಕಾರ್ತಿಕ್ ಕೂಡ ದರ್ಶನ್ ಅವರ ಆಪ್ತ. ಅವರ ಶೆಡ್ ನಲ್ಲಿ ಕರೆದುಕೊಂಡು ಹೋಗಿ ಆದಂತ ಈ ಅನಾಹುತಕ್ಕೆ ಈಗಾಗಲೇ ಖಾಕಿ ಪಡೆ ಸಾಕಷ್ಟು ಡ್ರಿಲ್ ನಡೆಸ್ತಾ ಇದೆ. ಪ್ರಮುಖವಾಗಿ ದರ್ಶನ್ ಅವ್ರ ಹೆಸರಲ್ಲಿ ಇರೋದ್ರಿಂದ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು. ಯಾಕಂತಂದ್ರೆ ಒಬ್ಬ ಏನೋ ಸಮಾಜದಲ್ಲಿ ಒಂದು ಮೆಸೇಜ್ ಅನ್ನ ಸೆಟ್ ಮಾಡುವಂತ ನಟ, ಎಲ್ರಿಗೂ ಒಂದು ಸಂದೇಶ ಕೊಡುವಂತ ನಟ ಈ ರೀತಿಯಾದಂತ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಈ ಒಂದು ಸಮಾಜದಲ್ಲಿ ಈ ತರ ಒಂದು ಪ್ರಮುಖ ಘಟನೆಗಳು ನಡೆದಾಗ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಪ್ರಮುಖವಾಗಿ ದರ್ಶನ್ ಅವರನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. 9 ಜನ ಆರೋಪಿಗಳಲ್ಲಿ ಪ್ರಮುಖವಾಗಿ ಇವರಿದ್ದಾರೆ ಅನ್ನೋದು ಒಂದು ಆರೋಪ ಕೇಳಿ ಬರ್ತಾ ಇದೆ. ತನಿಖೆ ನಡೆಸಿದ ನಂತರ ದರ್ಶನ್ ಅವರು ಹಲ್ಲೆ ಮಾಡ್ಬೇಕಾದ್ರೆ ಇದ್ರ, ಪವಿತ್ರ ಗೌಡ ಕೂಡ ಆ ಸಮಯದಲ್ಲಿ ಇದ್ರ, ಹೊಡಿಬೇಕಾದ್ರೆ ಈಗ ಒಂದು ಮಾಹಿತಿ ಬಂದಿರೋ ಪ್ರಕಾರ ಆ ಟೈಮಲ್ಲಿ ಅವ್ರು ದರ್ಶನ್ ಅವರು ಇದ್ರು, ಪವಿತ್ರ ಗೌಡ ಅವರು ಇದ್ರು. ಅವರೇ ಹೊಡಿ ಅಂತ ಹೇಳಿ ಹೊಡೆದಿದ್ದು, ಸಿಗರೇಟ್ ಗಳನ್ನ ಸುಟ್ಟಿದ್ದು ಹೌದು, ಅದ್ರ ಮಾರ್ಕ್ ಇರೋದು. ಮತ್ತೆ ಏನು ಮರ್ಮಾಂಗಕ್ಕೆ ಹೊಡೆದ ನಂತರ ಆತ ಉಸಿರುಗಟ್ಟಿ ಸತ್ತಿರ್ತಕ್ಕಂತ ಪ್ರಕರಣ ಇದೆ, ಅಲ್ಲಿ ಒಂದು ಬೆಳಕಿಗೆ ಬಂದಿರೋದು. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೂಡ ಅದನ್ನ ಸ್ಪಷ್ಟಪಡಿಸಿದೆ. ಸೊ ಇದು ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಆ ನಂತರ ಆಚೆಗಡೆ ಬಂದಂತ ಅಧಿಕಾರಿಗಳು ಅಥವಾ ಪೊಲೀಸ್ ಏನ್ ಹೇಳ್ತಾರೆ ಅದ್ರ ಮೇಲೆ ಮುಂದಿನ ಕ್ರಮಗಳನ್ನು ಜರುಗಿಸಲಾಗುತ್ತೆ. ಫೈನ್, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ.